ನಾನು ಒಂದಷ್ಟು ಬರೆದು ಒಂದು 3 ಡೇಸ್ ವರ್ಕ್ ಮಾಡಿ ಅದ್ರ ಮೇಲೆ ತೊಗೊಂಡೋಗಿ ಮನೋಹರ್ ಸರ್ಗೆ ತೋರಿಸ್ದೆ. ಸಖತ್ ಖುಷಿಪಟ್ಟರು. ಏನು ಇಷ್ಟೊಂದು ಬರ್ಕೊಂಬಂದ್ಬಿಟ್ಟಿದ್ಯಾ ಅಂತ. ನಾನು ಒಂದು ಹಾಡಿಗೆ ನೀವು ನಂಬಲ್ಲ, ಕಮ್ಮಿ ಅಂದರೆ ಒಂದು 25 ಮೇಲೆ ಪಲ್ಲವಿಗಳು, ಆ ಚರಣಗಳು ಎಲ್ಲ ಬರ್ಕೊಂಡು ಹೋಗಿದ್ದೆ. ಇದು ಓಕೆ ಆಗಿಲ್ಲ ಅಂದರೆ, ಇದು ಓಕೆ ಆಗಿಲ್ಲ ಅಂದರೆ ಇನ್ನೇನು ಬರೀಬೋದು, ಅವ್ರು ಡೈರೆಕ್ಟ್ರ್ ಹೇಳಿದ ಪಾಯಿಂಟ್ಗಳು ಇಷ್ಟೊಂದು ಇತ್ತಲ್ಲ, ಅದನ್ನೆಲ್ಲ ಹೆಂಗೆ ಬರೆಯೋದು ಅಂತೇಳಿ 2-3 ಥರ ಹಾಡುಗಳು ಅಂದರೆ ಒಂದು 25 ಪಲ್ಲವಿಗಳು, ಚರಣಗಳು ಬರ್ಕೊಂಡು ತೊಗೊಂಡೋಗಿ ಮನೋಹರ್ ಸರ್ಗೆ ತೋರಿಸಿದ್ರೆ ಅವರು ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂದ್ಕೊಂಡು ಒಂದಷ್ಟು ಅವರು ಒಂದು ಕೆಲಸ ಮಾಡು, ಗುರು ಅವ್ರ ಹತ್ರ ಹೋಗ್ಬಿಡು, ಅವರು ಯಾವ್ದು ಫೈನಲ್ ಅಂತ ಅವರೇ ಹೇಳ್ತಾರೆ. ಸರಿ ಸರ್ ಅಂದ್ಬಿಟ್ಟು ಅಶ್ವಿನಿ ಆಡಿಯೋ ಗುರುಕಿರಣ್ ಸರ್ ಹತ್ರ ಹೋದೆ. ಅವರು ಏನೋ ಬರ್ಕೊಂಬಂದ್ಬಿಟ್ಟ. ಹ್ಞೂ ಸರ್. ಅವ್ರು ನೋಡ್ಬಿಟ್ಟು ನಾನು ಫಸ್ಟ್ ಬರೆದಿದ್ದೆ ಓಕೆ ಮಾಡ್ಕೊಂಬಿಟ್ರು ಅವರು. ಆಮೇಲೆ ಹಿಂದೆ ಮುಂದೆ ಎಲ್ಲ ಒಂದಷ್ಟು ಬರೆದಿದ್ದೆ, ಹಿಂಗೆ ನೋಡಿದ್ರು, ಇಂಟ್ರೆಸ್ಟೇ ಕೊಡಲಿಲ್ಲ ಅದಕ್ಕೆ. ಫಸ್ಟ್ ಬರೆದಿದ್ದೇನೋ ಒಂದು ಚೆನ್ನಾಗಿದೆ, ಅದನ್ನೇ ಟಿಕ್ ಮಾರ್ಕ್ ಮಾಡಿ ಇಮಿಡಿಯೇಟಾಗಿ ಮೈಕ್ ಮುಂದೆ ಹೋಗ್ಬಿಟ್ಟು ಅವರೇ ಹಾಡೋಕ್ಕೆ ಶುರು ಮಾಡಿಬಿಟ್ರು. ನನಗೆ ಇದೆಲ್ಲ ಒಂಥರ ನನಗೆ ಮಿರಾಕಲ್. ನಾನು ಬರೆದಿದ್ದು ಒಂದು ಹಾಡು, ಅದು ಒಂದು ಹಾಡ್ತಿದ್ದಾರೆ ಗುರುಕಿರಣ್ ಯಾವ ಥರ ಪೀಕಲ್ಲಿದ್ದಾರೆ ಅಂದರೆ ಅವಾಗ ಚಿತ್ರ ಸೂಪರ್ ಡೂಪರ್ ಹಿಟ್ ಅವಾಗ. ಅಂಥವ್ರೊಬ್ರು ಹಾಡ್ತಿದ್ದಾರೆ, ನನಗೆಲ್ಲ ಒಂಥರ ಕನ್ಸಲ್ಲಿ ಬಂದಂಗೆ ಕಾಣಿಸ್ತಾ ಇತ್ತು. ಬಟ್ ಖುಷಿ ಕೊಡ್ತಾಯಿತ್ತು ಆ ಒಂದು ಸೀಕ್ವೆನ್ಸ್ಗಳೆಲ್ಲ. ನನಗೆ ಭಾಳ ಖುಷಿ ಇದೆ ಇವತ್ತಿಗೂ ನೆನೆಸ್ಕೊಂಡ್ರೆ. ಹಾಡಿ ಅವರೇ ಬಂದು ಈ ಕಡೆ ಕೇಳಿ, ಚೆನ್ನಾಗಿ ಕೇಳಿಸ್ತಾ ಕಣ, ಚೆನ್ನಾಗಿದೆ ಕಣ, ಲೈನ್ಸ್ ಎಲ್ಲ ಸಖತ್ತಾಗಿದೆ, ಮೀಟ್ರಿಗೆ ಸಖತ್ತಾಗಿ ಬರ್ದಿದ್ಯಾ ಅಂತ ಅಂದರು. ಅವ್ರಿಗೆ ಪಕ್ಕ ಮೀಟ್ರ್ ಇರಬೇಕು ಗುರು ಸರ್ಗೆ. ಸೊ ತುಂಬ ಚೆನ್ನಾಗಿ ಬರ್ದಿದ್ಯಾ ಅಂದರು. ಸೊ ಅದೆಲ್ಲ ಆದಮೇಲೆ ಒಂದು ಕ್ಯಾಸೆಟ್ ಮಾಡಿಕೊಟ್ಟು ಲಿರಿಕ್ ಹಾಡಿರೋದನ್ನು ಇದನ್ನು ತೊಗೊಂಡೋಗಿ ಡೈರೆಕ್ಟ್ರಿಗೆ ಕೊಡು ಅಂದರು. ಸರಿ ಅಂತ ತೊಗೊಂಡೋಗಿ ಡೈರೆಕ್ಟ್ರ್ ಎಲ್ಲಿದ್ದಾರೆ ಅಂತ ಪ್ರೊಡ್ಯೂಸರ್ಗಳಿಗೆ ಫೋನ್ ಮಾಡಿ ಕೇಳಿಕೊಂಡು, ಅವರೆಲ್ಲ ಶೂಟಿಂಗಲ್ಲಿದ್ದಾರೆ ಅಂದರೆ ಸರಿ ಅಲ್ಲಿಗೆ ಹೋಗ್ಬಿಟ್ಟು ಕ್ಯಾಸೆಟ್ ಅಲ್ಲಿ ಕೊಟ್ಟರೆ ಅವರಲ್ಲಿ ಒಂದು ಟೇಪ್ ರಿಕಾರ್ಡಲ್ಲಿ ಹಾಕ್ಕೊಂಡು ಸಾಂಗು ಕೇಳಿದ್ರು, ಹೆಡ್ಫೋನ್ಗಳೆಲ್ಲ ಹಾಕ್ಕೊಂಡು ಕೇಳ್ಬಿಟ್ಟು ಫುಲ್ಲು ಖುಷಿ ಆಗ್ಬಿಟ್ರು. ಓಂ ಪ್ರಕಾಶ್ ಸಕ್ಕತ್ ಖುಷಿ ಆಗ್ಬಿಟ್ಟು, ಸಕ್ಕತ್ ಹಗ್ಗೆಲ್ಲ ಮಾಡಿ ಸೂಪರಾಗಿದೆ ಕಣ, ಸಕ್ಕತ್ತಾಗಿ ಬರ್ದಿದೆ ಕಣ ಅಂದ್ಬಿಟ್ಟು ಇನ್ನೊಂದು ಫೋನ್ ಗುರು ಸರ್ಗೆ ಅಶ್ವಿನಿಗೆ ಮಾಡಿಬಿಟ್ರು. ಅವಾಗೆಲ್ಲ ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್ಗಳೇ. ಗುರು ಸಾರು ಅಶ್ವಿನಿಯಲ್ಲೇ ಇದ್ದರು. ಅವ್ರಿಗೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿ ಇವ್ನಿಗೆ ಇನ್ನೊಂದು ಸಾಂಗ್ ಕೊಟ್ಬಿಡಿ ಸರ್, ಇನ್ನೊಂದು ಸಾಂಗ್ ಬರ್ದ್ಬಿಡ್ಲಿ ಇದೇ ರೈಟ್ರು ಅಂತ ಹೇಳಿದ್ರು. ನನಗೆ ಇನ್ನೊಂದು ಥರ ಖುಷಿಯಲ್ಲಿ ಡಬಲ್ ಬೋನಸ್. ಸೊ ಆ ಥರ ಟ್ರಾವೆಲ್ ಸ್ಟಾರ್ಟ್ ಆಯ್ತು ಸರ್ ನಂದು. ಒಂದು ಸಾಂಗ್ ಹಂಗೆ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ಮತ್ತೆ ಒಂದಷ್ಟು ಹಾಡುಗಳು, ಒಂದಷ್ಟು ಕೆಲಸಗಳು ಮಾಡ್ತಾ ಅವರೆಲ್ಲರ ಮೆಚ್ಚುಗೆ ಸಿಕ್ಕಿದ್ದು. ಅದು ಆ ಹಾಡನ್ನ ಪುನೀತ್ ರಾಜ್ಕುಮಾರ್ ಕೂಡ ಕೇಳಿದ್ದು ಮೊದಲನೇ ಹಾಡು ನಂದು. ಅಂದರೆ ಅವ್ರಿಗೆ ಸಂಬಂಧ ಇಲ್ಲ, ಗುರು ಸರ್ ಕೇಳಿಸ್ತಾಯಿದ್ರು. ಅವ್ರಿಗೆ ಒಂಥರ ಅವರೆಲ್ಲ ಚೆನ್ನಾಗಿ ಪರಿಚಯ ಇರ್ತಾಯಿದ್ರಲ್ಲ, ಅವ್ರಿಗೆ ಒಳ್ಳೆ ಹಾಡುಗಳು. ಪುನೀತ್ ಸರ್ಗೆಲ್ಲ ಅವರು ಯಾರ್ಯಾರು, ಸುದೀಪ್ ಸರ್ಗೆ, ದರ್ಶನ್ ಸರ್ ಕೂಡ ಅವಾಗೆಲ್ಲ ಅವರೆಲ್ಲ ಅವಾಗ ಇನ್ನೂ ಅಪ್ಕಮಿಂಗಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದ್ದಂಥ ಆರ್ಟಿಸ್ಟ್ಗಳೇ. ಅವ್ರಿಗೆಲ್ಲ ಕೇಳಿಸೋರು. ಗುರು ಸರ್ ಸಿನಿಮಾಗಳಲ್ಲಿ ಅವರೆಲ್ಲ ಆ್ಯಕ್ಟ್ ಮಾಡ್ತಿದ್ರು ಅವ್ರ ಮ್ಯೂಸಿಕಲ್ಲಿ. ಈ ಥರ ಒಂದು ಹಾಡು ಹೊಸಬ ಬರ್ದಾನೆ ಅಂತ ಅವ್ರು ಕೇಳಿದಾಗೆಲ್ಲ ಎಲ್ಲರೂ ಸಕ್ಕತ್ತಾಗಿದೆ ಅಂತ ಅಪ್ರಿಷಿಯೇಟ್ ಮಾಡೋರು. ಈ ಥರ ಒಂದಷ್ಟು